ಓಕೆ, ಈ ಮುಂಚೆ ಕರ್ನಾಟಕ ಬಂದ್ಗೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ವಿ. ಅದಕ್ಕೆ ಪೂರಕವಾದಂಥ ಮತ್ತಷ್ಟು ಲೇಟೆಸ್ಟ್ ಅಪ್ಡೇಟ್ಸ್ ಈಗ ನಿಮ್ಮ ಮುಂದೆ. ಯಸ್, ಇಟ್ ಈಸ್ ಕನ್ಫರ್ಮ್ಡ್. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್. 13ನೇ ತಾರೀಕು ಕರ್ನಾಟಕ ಸಂಪೂರ್ಣ ಸ್ತಬ್ಧವಾಗಲಿದೆ. ಕಾವೇರಿಗಾಗಿ ಕನ್ನಡ ಸಂಘಟನೆಯಿಂದ ಕರ್ನಾಟಕ ಬಂದ್ ನಡೆಸಲು ತೀರ್ಮಾನಿಸಲಾಗಿದೆ. ಬಂದ್ಗೆ ಹಿರಿಯ ಹೋರಾಟಗಾರ ವಾಟಾಳ್ ನಾಗರಾಜ್ ಈಗ ಕರೆ ಕೊಟ್ಟಿದ್ದಾರೆ. ಆಗಸ್ಟ್ 13ರಂದು ಬೆಳಿಗ್ಗೆ 6ರಿಂದ ಸಂಜೆ 6ರವರೆಗೆ ಈ ಒಂದು ಬಂದ್ ನಡೆಯುತ್ತೆ. ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹಿರಿಯ ನಾಯಕ ವಾಟಾಳ್ ನಾಗರಾಜ್. ಹಿರಿಯ ಹೋರಾಟಗಾರರು ಕೂಡ ಹೌದು. ಮಂಗಳೂರಿನಿಂದ ಚಾಮರಾಜನಗರ ಬಂದ್ ಬಂದ್ ಬಂದ್, ಬೆಂಗಳೂರಿನಿಂದ ಕೋಲಾರದವರೆಗೂ ಕೂಡ ಎಲ್ಲವೂ ಬಂದ್. ಕಾವೇರಿಗಾಗಿ ಕನ್ನಡಿಗರು ನಾವೆಲ್ಲರೂ ಒಟ್ಟಾಗಿ ಹೋರಾಡೋಣ. ಅಸ್ಮಿತೆಯ ಪ್ರತೀಕ ಹೌದು, ಅನಿವಾರ್ಯತೆ ಕೂಡ ಹೌದು. ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು, ಲಾರಿ ಮಾಲೀಕರ ಸಂಘ ಆಗಿರ್ಬೋದು, ಆಟೋ ಚಾಲಕರ ಸಂಘ, ರೈತಪರ ಸಂಘದಿಂದಲೂ ಕೂಡ ದೊಡ್ಡ ಸಂಘಟನೆಯಿಂದ ಈ ಒಂದು ಬೆಂಬಲ ವ್ಯಕ್ತವಾಗಿದೆ. ನೋಡಿ, ಕುಡಿಯೋಕೆ ನೀರಿಲ್ಲ ಅಂದರೆ, ಇನ್ಯಾವುದಕ್ಕೂ ನೀರಿಲ್ಲ ಅಂದರೂ ನಮ್ಮ ಜೀವನ ನಡೆಯೋದೇ ಇಲ್ಲ. ಎಲ್ಲದಕ್ಕೂ ನೀರು ಬೇಕು ಅಲ್ವೇ? ಗಾಳಿ, ನೀರು, ಪ್ರಕೃತಿಗೆ ಪೂರಕವಾಗಿರುವಂಥ ಏನೇ ಅಂಶಗಳಿದ್ರೂ ಕೂಡ ಅದನ್ನು ನಾವು ಅಲ್ಗಳೆಯೋಕ್ಕಾಗಲ್ಲ. ಅದು ಅನಿವಾರ್ಯ ಬಂದರೆ ನಿಮ್ಮೆಲ್ಲ ರಾಜಕೀಯ ಹೋರಾಟ, ಹಾರಾಟ, ಕಿರ್ಚಾಟ, ಬಣ ಬಡಿದಾಟ ಎಲ್ಲವನ್ನು ಬದಿಗೊತ್ತಿ ಒಮ್ಮಟ್ಟದಿಂದ ಹೋರಾಡಲೇಬೇಕು. ಮಂಗಳೂರಿನಿಂದ ಚಾಮರಾಜನಗರ ಬಂದ್ ಬಂದ್ ಬಂದ್. ಆಗಸ್ಟ್ 13 ಕರ್ನಾಟಕ ಬಂದ್ ಒಂದು ವೇಳೆ ನಡೆದಾಗ, ಇಲ್ಲಿವರೆಗೂ ಖಚಿತ ಅನ್ನೋ ಮಾಹಿತಿ ಇದೆ. ಎಲ್ಲ ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ನ ನಾವು ನೋಡ್ತಾ ಹೋಗೋಣ. ಕರ್ನಾಟಕ ಬಂದ್ ಅಂತ ಆದರೆ ಸಹಜ, ಹೌದಾ, ಏನಿರುತ್ತೆ ಏನಿರಲ್ಲ ಅನ್ನೋ ಕನ್ಫ್ಯೂಷನ್ ಇರುತ್ತೆ. ಎಸ್, ಬಂದ್ ದಿನ ಏನಿರಲ್ಲ, ಲಾರಿಗಳಿರಲ್ಲ ಅಂದರೆ ಓಡಾಟ ಇರಲ್ಲ, ಆಟೋಗಳ ಓಡಾಟ ಇರೋದೇ ಇಲ್ಲ, ಚಿತ್ರಮಂದಿರಗಳು ಕೂಡ ಬಂದ್ ಬಂದ್ ಬಂದ್. ಏನು ಇರಲ್ಲ ಅನ್ನೋದನ್ನು ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಹೌದಾ, ಏನು ಮಾಡೋದು? ಅಗತ್ಯ ವಸ್ತುಗಳು, ಈಗ ಹಾಲು ನೀರು ಬೇಕು ಅಂದರೆ ಏನು ಮಾಡೋದು? ಅದು ಎಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಒಟ್ಟಿನಲ್ಲಿ ನೀವೇನಾದರೂ ಅವತ್ತು ಹಬ್ಬ ರಜಾ ಇರುತ್ತೆ, ನಾವು ಒಂದು ಸಿನಿಮಾ ನೋಡ್ಕೊಂಬರೋಣ, ಮಾಲ್ಗೆ ಹೋಗಿ ಬರೋಣ ಅಂತ ಇದ್ದರೆ ಅವತ್ತು ಚಿತ್ರಮಂದಿರಗಳು ಬಂದಾಗಿರುತ್ತವೆ. ಆಟೋದಲ್ಲಿ ಏನಾದರೂ ಪ್ರಯಾಣ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದರೆ ಖಂಡಿತವಾಗ್ಲೂ ನೀವು ಆಟೋದಲ್ಲಿ ಪ್ರಯಾಣ ಮಾಡೋಕ್ಕಾಗಲ್ಲ. ಲಾರಿಗಳ ಓಡಾಟ ಕೂಡ ಇರಲ್ಲ. ಯಾಕಂತ ಹೇಳಿದ್ರೆ ಲಾರಿ ಮಾಲೀಕರ ಸಂಘ ಆಗಿರ್ಬೋದು, ಆಟೋ ಚಾಲಕರ ಸಂಘ ಆಗಿರ್ಬೋದು, ಅದರ ಜೊತೆಗೆ ಇನ್ನುಳಿದ ಅನೇಕ ಸಂಘಟನೆಗಳು ಕೂಡ ಈ ಒಂದು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿರೋ ಹಿನ್ನೆಲೆಯಲ್ಲಿ, ಇದು ಅನಿವಾರ್ಯ ಮತ್ತು ಅಗತ್ಯ ಎರಡೂ ಆಗಿರೋ ಹಿನ್ನೆಲೆಯಲ್ಲಿ ಈ ಒಂದು ವಿಚಾರ ಬಹಳ ಇಂಪಾರ್ಟೆಂಟ್ ಆಗಿದೆ. ಅತ್ಯಗತ್ಯ ಮೂಲ ಸೌಕರ್ಯಗಳಾಗಿರುವಂಥ ಮೆಡಿಕಲ್ಸ್ ಇರ್ಬೋದು, ಅಂದರೆ ಮಾತ್ರೆ ಔಷಧಿ ಅನಿವಾರ್ಯ ಇದ್ದಾಗ ಅಲ್ವಾ, ಅವೆಲ್ಲ ಅತ್ಯಗತ್ಯ ಮೂಲ ಸೌಕರ್ಯಗಳು, ವೆರಿ ಎಸೆನ್ಷಿಯಲ್ ಆ್ಯಂಡ್ ಕ್ರೂಷಿಯಲ್. ಹೀಗಾಗಿ ಮೆಡಿಕಲ್ ಶಾಪ್ಗಳೆಲ್ಲ ಕ್ಲೋಸ್ ಆಗಲ್ಲ, ಡಾಕ್ಟರ್ ಶಾಪ್ಗಳು ಕ್ಲೋಸ್ ಆಗಲ್ಲ. ಅತ್ಯಗತ್ಯ ಮೂಲ ಸೌಕರ್ಯ ಜೀವನ ಮಾಡಬೇಕಲ್ಲ, ಈ ಒಂದು ಹೋರಾಟಕ್ಕೆ ಹೋಗೋದ್ರ ಶಕ್ತಿ ಬೇಕಲ್ಲ ಅಲ್ವಾ? ಹಾಗಾಗಿ ಇದನ್ನೆಲ್ಲ ಕ್ಲೋಸ್ ಮಾಡೋಕ್ಕಾಗಲ್ಲ. ಯಾವುದನ್ನು ಮೆಡಿಕಲ್ ಶಾಪ್ಗಳು ಬಂದಿರಲ್ಲ. ಇದು ಬೆಳಿಗ್ಗೆ 6ರಿಂದ ಸಂಜೆಯ 6ರವರೆಗೆ ಲಾಗೂ ಆಗುವಂಥ, ಅನುವಾಗುವಂಥ, ಅಪ್ಲೈ ಆಗುವಂಥ ಬಂದ್. ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್. ಯಾವ ವಿಚಾರಕ್ಕೋಸ್ಕರ ಬಂದ್? ಕಾವೇರಿಗಾಗಿ ಬಂದ್. ಕಾವೇರಿಗಾಗಿ, ಕಾವೇರಿದ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ. ಅಂದರೆ ಕುಡಿಯೋಕೆ ನೀರಿಲ್ಲ, ಬೇಕಾದಷ್ಟು ಪ್ರಮಾಣದಲ್ಲಿ ನಮಗೆ ನೀರು ಸಿಕ್ಕಿಲ್ಲ. ಹೀಗಿರುವಾಗ ನೀವು ಇಷ್ಟು ಪ್ರಮಾಣದಲ್ಲಿ ನೀರು ಬಿಡಿ, ಅಷ್ಟು ಪ್ರಮಾಣದಲ್ಲಿ ನೀರು ಬಿಡಿ ಅಲ್ವಾ? ಅದು ಪ್ರಾಧಿಕಾರ ಆಗಿರ್ಬೋದು, ನ್ಯಾಯಮಂಡಳಿ ಏನೇ ಆಗಿರ್ಬೋದು ಅಲ್ವಾ? ಇರಬೇಕಲ್ಲ ಸ್ವಾಮಿ. ಇದು ಸುಪ್ರೀಂ ಆದೇಶವೇ ಆಗಿದ್ರು ಕೂಡ
ನಾವು ಗೌರವಿಸ್ಬೇಕು ನಿಜ, ಹಂಗಂತ ನಮ್ಮ ಜೀವನವನ್ನು ನಮ್ಮ ಬದುಕನ್ನು ನಾಶ ಮಾಡ್ಕೊಳಕ್ಕಾಗತ್ತೆ? ನಾವು ಇರಬಾರ್ದ? ನೀರಿಲ್ಲ ಅಂದರೆ ಇರೋಕ್ಕಾಗತ್ತೇನ್ರಿ? ಎಷ್ಟು ದಿವಸ ಅಂತ ಇರ್ತೀರಾ? ಚಾನ್ಸೇ ಇಲ್ಲ. ನೀವು ಸಾಲಿಡ್ ಫುಡ್ ಇಲ್ಲದೆ ಏನೋ ಸ್ವಲ್ಪ ದಿವಸಗಳ ಕಾಲ ತಡ್ಕೋಬೋದಾದರೆ ಗಾಳಿ ಇಲ್ಲದೆ ನೀರಿಲ್ಲದೆ ಏನಾದರೂ ಊಹೆ ಮಾಡ್ಕೊಳಕ್ಕಾಗತ್ತಾ? ದಟ್ ಇಸ್ ದ ಬೇಸಿಕ್ ಪಾಯಿಂಟ್. ಹೀಗಿರುವಾಗ ನಾವು ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ ಹತ್ವಾರ ಎದುರಾಗ್ತಾ ಇದೆ, ಅಭಾವ ಎದುರಾಗ್ತಾ ಇದೆ, ನೀರಿನ ಕೊರತೆ ಇದೆ. ಹೀಗಿರುವಾಗ ಹೆಂಗೆ ಸ್ವಾಮಿ ನೀರು ಕೊಡೋಣ? ಇದು ಬೇಸಿಕ್ ಸೆನ್ಸ್, ದಿಸ್ ಇಸ್ ಕಾಮನ್ ಸೆನ್ಸ್, ಸಾಮಾನ್ಯ ಜ್ಞಾನ ಆಗಿದೆ. ಇದನ್ನು ನಾವು ನೋಡಿ ಎಲ್ಲರೂ ಒಗ್ಗಟ್ಟಿನಿಂದ ಹೋದರೆ ಮಾತ್ರನೇ ಇದಕ್ಕೇನಾದರೂ ಒಂದು ಯಶಸ್ಸು ಸಿಗಬಹುದು ಅನ್ನುವ ಒಂದು ಆಶಾಭಾವನೆಯಿಂದ, ಒಂದು ಹೋಪ್ಸಿಂದ ಈ ಒಂದು ಬಂದ್ ಈಗ ನಡಿಬೇಕಾಗಿದೆ. ಆ ಒಂದು ಬಂದ್ಗೆ ಕರೆ ಕೊಡಲಾಗಿದೆ. ಲಕ್ಷ್ಮೀ ಬಾಗಲಕೋಟೆ ನನ್ನ ಕಲೀಗ್ ಮೆಟ್ರೋ ಕರೆಸ್ಪಾಂಡೆಂಟ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಬಂದ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಹೆಚ್ಚಿನ ಮಾಹಿತಿ ಕೊಡ್ತೀರಿ ಲಕ್ಷ್ಮಿ? ಕರ್ನಾಟಕ ಬಂದ್ ರಾಘವ್ ಸೂರ್ಯ, ಈಗಾಗಲೇ ಕರ್ನಾಟಕ ಬಂದ್ ಆಗ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಧ್ವನಿಗಳು ಕಳೆದ 4 ದಿನಗಳಿಂದ ಕೇಳಿ ಬರ್ತಾ ಇತ್ತು. ಸದ್ಯಕ್ಕೆ ಆ ದಿನಾಂಕವನ್ನ ಇವತ್ತು ಕನ್ನಡ ಪರ ಹೋರಾಟಗಾರರು ಜಂಟಿಯಾಗಿ ಇವತ್ತು ಅದನ್ನ ಅನೌನ್ಸ್ ಮಾಡಿರುವಂತದ್ದು, ಅಧಿಕೃತವಾಗಿ ಅನೌನ್ಸ್ ಮಾಡಿದ್ದಾರೆ. ಸಂಪೂರ್ಣವಾಗಿ ಕರ್ನಾಟಕದ ಅಂದ್ರೆ ಕಾವೇರಿ ನೀರು ಎಲ್ಲಿಯವರೆಗೂ ಜನರು ಬಳಕೆ ಮಾಡ್ತಾರೆ ಅಲ್ಲಿಯವರೆಗೂ, ಅಂದ್ರೆ ಈಗ ಮಂಗಳೂರಿನಿಂದ ಚಾಮರಾಜನಗರ ಆಗಿರ್ಬೋದು, ಬೆಂಗಳೂರಿನಿಂದ ಕೋಲಾರದವರೆಗೂ ಸಹ ನಾವು ಬಂಧನ ಮಾಡ್ತೀವಿ ಅನ್ನುವಂತಹ ನಿಟ್ಟಿನಲ್ಲಿ ಕನ್ನಡ ಪರ ಹಿರಿಯ ಹೋರಾಟಗಾರರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ತಿಳಿಸಿರುವಂತಹದ್ದು. ಈಗ ಇದರಲ್ಲಿ ನಾವು ಗಮನಿಸಬೇಕಾಗಿರುವಂತಹದ್ದು ಅವತ್ತು ಅಂದ್ರೆ ಆಗಸ್ಟ್ 13ನೇ ತಾರೀಕು ಏನೆಲ್ಲ ಬಂದಿರುತ್ತೆ, ಏನೆಲ್ಲ ಅವೈಲೇಬಲ್ ಇರುತ್ತೆ, ಅಂದ್ರೆ ಜನರಿಗೂ ಸಹ ಸಮಸ್ಯೆ ಆಗ್ಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಹಾಸ್ಪಿಟಲ್ ಆಗಿರ್ಬೋದು ಅಥವಾ ಎಮರ್ಜೆನ್ಸಿಗೆ ಏನೇನು ಬೇಕು ಆ ಎಲ್ಲವೂ ಸಹ ಸಿಗುತ್ತೆ. ಮೆಡಿಕಲ್ ಆಗಿರ್ಬೋದು, ಆರೋಗ್ಯ ಮೂಲ ಸೌಕರ್ಯಗಳು ಏನೇನಿದ್ದಾವೆ ಆ ಎಲ್ಲವೂ ಸಿಗುತ್ತೆ. ಆದ್ರೆ ಇದಕ್ಕೆ ಯಾರೆಲ್ಲ ಬೆಂಬಲವನ್ನ ಕೊಡ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ. ಯಾಕಂತಂದ್ರೆ ಕಳೆದ ಬಾರಿನೂ ಸಹ ಸಾಕಷ್ಟು ವಿಚಾರವಾಗಿ ಹೋರಾಟ ಮಾಡ್ತೀವಿ ಅಂತಂದಾಗ ಒಂದಷ್ಟು ಸಂಘಟನೆಗಳು ನಾವು ನೈತಿಕವಾಗಿ ಬೆಂಬಲವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಆ ರೀತಿಯಾಗಿ ಆಗೋದಿಲ್ಲ. ಯಾಕೆ ಅಂತಂದ್ರೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇವತ್ತು ಜಂಟಿಯಾಗಿ ಹೋರಾಟ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು ಒಂದು ಕಡೆ. ಜೊತೆಗೆ ಕರ್ನಾಟಕದ ಸಿನಿಮಾ ರಂಗದವರು ಸಹ ಇದರಲ್ಲಿ ಭಾಗಿಯಾಗ್ತಾರೆ. ಅವರು ಸಹ ನಾವು ಕರ್ನಾಟಕ ಬಂದ್ಗೆ ಸಂಪೂರ್ಣವಾಗಿ ಬೆಂಬಲವನ್ನ ಕೊಟ್ಟಿರುವಂತದ್ದು. ಜಂಟಿ ಕ್ರಿಯಾ ಸಮಿತಿ, ಸಾರಿಗೆ ಜಂಟಿ ಕ್ರಿಯಾ ಸಮಿತಿಯ ಜೊತೆ ಸಭೆಯನ್ನ ಮಾಡ್ತೀವಿ, ಸಭೆಯ ಬಳಿಕ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅನ್ನುವಂಥದ್ದು. ಈಗ ಹೋಟೆಲ್ ಮಾಲೀಕರ ಸಂಘ ಆಗಿರ್ಬೋದು, ಲಾರಿ ಮಾಲೀಕರ ಸಂಘ ಆಗಿರ್ಬೋದು, ಜೊತೆಗೆ ಆಟೋ ಚಾಲಕರ ಸಂಘ, ಹಾಗೆ ಕನ್ನಡ ರೈತರ ಸಂಘಟನೆಗಳು ಸಂಪೂರ್ಣವಾಗಿ ಬೆಂಬಲವನ್ನ ನೀಡಿವೆ. ಆಗಸ್ಟ್ 13ರಂದು ಸಂಪೂರ್ಣವಾಗಿ ಈ ಎಲ್ಲರ ಬೆಂಬಲ ಜೊತೆಗೆ ಇನ್ನೂ ಸಮಯಾವಕಾಶ ಇರೋದ್ರಿಂದಾಗಿ ಮತ್ತಷ್ಟು ಸಂಘಟನೆಗಳನ್ನ ಕರೆದು ಮತ್ತೆ ಓಲಾ ಊಬರ್ ಏನಿದ್ದಾವೆ ಆ ಓಲಾ ಊಬರ್ ಸಂಘಟನೆಗಳನ್ನ ಮಾತನಾಡುವಂತ ಸಾಧ್ಯತೆ ಇದೆ. ಅವರ ಮೊಮ್ಮತವನ್ನ ಪಡೆದು ಜೊತೆಗೆ ಎಲ್ಲರ ಸಮ್ಮುಖದಲ್ಲಿ ನಾವು ಸಭೆಯನ್ನ ಮಾಡ್ತೀವಿ. ಮತ್ತೆ ಸಭೆಯ ಬಳಿಕ ಹೋರಾಟ. ಓಕೆ ಲಕ್ಷ್ಮಿ, ಓಕೆ, ಹೋರಾಟ ಒಳ್ಳೆ ಯಶಸ್ವಿಯಾಗಿ ಆಗ್ಲಿ. ಏನಿರುತ್ತೆ ಏನಿರಲ್ಲ ಅನ್ನೋದನ್ನ ಇನ್ನೊಂದ್ಸಲ ಸ್ಪಷ್ಟವಾಗಿ ಹೇಳ್ತೀರಾ? ಖಂಡಿತವಾಗಿಯೂ ರಘು ಸೂರ್ಯ, ಯಾವುದೇ ಅಂದ್ರೆ ಕರ್ನಾಟಕ ಬಂದ್ ಅನ್ನುವಂಥದ್ದು ತಮಿಳುನಾಡಿಗೆ ಬಿಸಿ ಮುಟ್ಟಿಸ್ಬೇಕು ಅನ್ನುವಂಥದ್ದು ಹೊರತು ಕನ್ನಡಿಗರಿಗೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗ್ಬಾರ್ದು ಅನ್ನುವಂಥದ್ದು. ಹಾಗಾಗಿ ನಮಗೆ ಕುಡಿಯುವ ನೀರು ತುಂಬಾನೇ ಅವಶ್ಯಕವಾಗಿರೋದ್ರಿಂದಾಗಿ ಮೆಡಿಕಲ್ ಆರೋಗ್ಯದ ಮೂಲಸೌಕರ್ಯಗಳು ಮಾತ್ರ ಅವತ್ತಿನ ದಿನ ಲಭ್ಯವಿರುತ್ತೆ. ಯಾವುದೇ ಜನತೆಗಳು ಸಹ ಅವತ್ತಲ್ಲಿ ಸಂಪೂರ್ಣವಾಗಿ ಹೋಟೆಲ್ಗಳು ಬಂದಿರ್ತವೆ. ಜೊತೆಗೆ ಚಿಕ್ಕ ಪುಟ್ಟದಾದಂತಹ ಸಣ್ಣ ಪುಟ್ಟ ಅಂಗಡಿಗಳು, ಶಾಪ್ಗಳು ಸಹ ಬಂದ್ ಆಗ್ತವೆ, ಅಂದ್ರೆ ಕಾಂಡಿಮೆಂಟ್ಸ್ಗಳು ಸಹ ಬಂದ್ ಆಗ್ತವೆ. ಅದರ ನಿಟ್ಟಿನಲ್ಲಿ ಓಲಾ ಊಬರ್ ಇರೋದಿಲ್ಲ. ಹಾಗೆ ಇನ್ನೂ ಒಂದು ಸಾರಿಗೆ ಜಂಟಿ ಸಮಿತಿಯ ಒಪ್ಪಂದ ಇನ್ನೂ ಬಂದಿಲ್ಲ. ಅವ್ರ ಜೊತೆಗೆ ಇನ್ನು ಸಭೆ ಮಾಡದೇ ಇರೋದ್ರಿಂದ ಅದೊಂದು ಸದ್ಯಕ್ಕೆ ಪೆಂಡಿಂಗ್ ಇರುವಂತದ್ದು. ಇನ್ನು ಒಂದು 2-3 ದಿನಗಳಲ್ಲಿ ಅದರ ಮಾಹಿತಿನೂ ಹೇಳುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಇನ್ನು ಹೋಟೆಲ್ಗಳು ಇರೋದಿಲ್ಲ, ಅವತ್ತಿನ ದಿನ ಲಾರಿ ಇರೋದಿಲ್ಲ. ಯಾವುದೇ ರೀತಿಯಾಗಿ ಬೆಂಗಳೂರಿನಿಂದ ಬೇರೆ ಕಡೆಗೆ ಗೂಡ್ಸ್ಗಳನ್ನು ತೆಗೆದುಕೊಂಡು ಹೋಗೋದಕ್ಕೆ ಲಾರಿಗಳು ಇರೋದಿಲ್ಲ, ಆಟೋಗಳು ಸಹ ಇರೋದಿಲ್ಲ. ರೈತರು ಸಹ ಸಂಪೂರ್ಣವಾಗಿ ಅವತ್ತು ಬೆಂಬಲವನ್ನ ಕೊಡ್ತಾ ಇರೋದ್ರಿಂದಾಗಿ ಯಾವುದೇ ರೀತಿಗೆ ಅಂದ್ರೆ ಮೆಡಿಕಲ್ ಆರೋಗ್ಯ ಮೂಲ ಸೌಕರ್ಯಗಳು ಬಿಟ್ಟು ಸಂಪೂರ್ಣವಾಗಿ ಬೇರೆ ಎಲ್ಲವೂ ಸಹ ಸ್ಥಗಿತವಾಗುವಂತಹದ್ದು. ಗಾಟ್ ಇಟ್. ಥ್ಯಾಂಕ್ ಯು ಲಕ್ಷ್ಮಿ.